धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसवन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्। हनुमान् कुम्भकर्णेन क्षिप्तम् अस्त्रं शूलं गृहीत्वा तं निस्सारयामास। तदा कुपितः कुम्भकर्णः हनुमतः उरः तताड। पुनः हनुमानपि कुम्भकर्णं प्रति तताड। तेन च सोऽपि दिग्भ्रमितः दिग्भ्रान्तः राक्षसान् कपीन् तत्र विमृश्य यः वर्तते इति अज्ञात्वैव सर्वान्नपि बुभुजे। परन्तु कपयः तस्य रोमकूपात् चक्षुषः श्रोत्रभागात् बहिरागत्य स्वप्राणान् रक्षितवन्तः। अपि च कपीनां निष्पेषणेन रक्तगन्धः तस्य घ्राणं प्रविष्टः। तेन च राक्षसवीरः सर्वेषां भयङ्करो भूत्वा विभयः एव चचार अभिदुधाव इति उक्तम्। ಪೆಟ್ಟಿನ ತೀವ್ರತೆಗೆ ತಾನು ತನ್ನ ಸೈನ್ಯ ಅಥವಾ ತನ್ನ ಪರಿವಾರ ಅಂತ ಯಾವುದನ್ನು ಗಮನಿಸದೆ ತನ್ನವರಿಗೂ ಎದುರಾಳಿಗಳಿಗೂ ಇಬ್ಬರಿಗೂ ಭಯಂಕರವಾದ ಸ್ಥಿತಿಯನ್ನ ಆತ ಹುಟ್ಟು ಹಾಕಿದ ಅನ್ನೋದನ್ನ ನಾವು ಹಿಂದೆ ನೋಡಿದ್ವಿ. ಭಯಂಕರೋ ಭೂತ್. ಅಲ್ಲಿಗೆ 63ನೇ ಶ್ಲೋಕ ಆಯ್ತು. ಈಗ ನಾವು 64ನೇ ಶ್ಲೋಕ ನೋಡ್ಬೇಕು. ಅರ್ಚನಾ ಅವರು ಹೇಳಿ. ವ್ರಜೋಪಮೈರ್ಬಾಣಗಣೈರಗಣ್ಯೈಃ ವ್ರಜೋ ಆಚಾರ್ಯ ಇನ್ನೊಂದ್ಸಲ ಹೇಳ್ತೀರಾ? ವ್ರಜೋಪಮೈಃ ವ್ರಜೋಪಮೈಃ ಬಾಣಗಣೈರಗಣ್ಯೈಃ ಬಾಣರಗಣೈರಗಣ್ಯೈಃ ಸೌಮಿತ್ರಿರೇನಂ ಪ್ರಬಿಭೇದ ವೀರ ಅಚಿಂತಯನ್ ಸ್ತಾನ್ ಪ್ರಯಯೌ ಸುರಾರಿಃ ಶೃಣಿಪ್ರಹಾರಾನ್ ಇವ ಮತ್ತಹಸ್ತಿ ವಜ್ರೋಪಮೈಃ ಬಾಣಗಣೈಃ ಅಗಣ್ಯೈಃ ಸೌಮಿತ್ರಿಃ ಏನಂ ವೀರಃ ಪ್ರಬಿಭೇದ.
ಸೌಮಿತ್ರಿ ಸುಮಿತ್ರಾತನೇನಾದಂತಹ ಲಕ್ಷ್ಮಣನು ರಾಮನ ಕಡೆಗೆ ನುಗ್ಗುತ್ತಿರುವಂತಹ ಕುಂಭಕರ್ಣನನ್ನ ತಡೆದು ನಿಲ್ಲಿಸುವುದಕ್ಕಾಗಿ ವಜ್ರಕ್ಕೆ ಸದೃಶವಾದಂತಹ ಬಾಣಗಳ ರಾಶಿಯನ್ನ ಲೆಕ್ಕವಿಲ್ಲದಷ್ಟು ಆತನ ಮೇಲೆ ಎಸೆದು ಮೈಯನ್ನ ಕುಡಿಗಟ್ಟುವುದಕ್ಕಾಗಿ ಪ್ರಯತ್ನಿಸಿದ. ಪ್ರವಿಭೇದ ಸೀಳಿದ ಮೈಯನ್ನ, ಏನಂ ಪ್ರವಿಭೇದ ಕುಂಭಕರ್ಣನನ್ನ ಸೀಳಿದ. ಅಚಿಂತಯನ್ ಸ್ಥಾನ್ ಪ್ರಯಯೌ ಸುರಾರಿಹಿ ಸುರರಿಗೆ ಶತ್ರುವಾದ ಕುಂಭಕರ್ಣನು ಅಚಿಂತಯನ್ ಆ ಪೆಟ್ಟನ್ನ ಲೆಕ್ಕಿಸದೆ, ಅಗಣಯನ್ ತನ್ನ ಮೈಗೆ ಅದೆಲ್ಲ ಸುಮ್ನೆ ರೋಮಕೂಪಕ್ಕೇನು ಮರಳೆಸಿದ ಹಾಗೆ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ತಾನ್ ಪ್ರಯಯೌ ಬಾಣ ಎಸೆದ ದಿಕ್ಕಿನತ್ತ ದೊಡ್ಡ ಹೆಜ್ಜೆ ಇಟ್ಟುಕೊಂಡು ಸರಿದ. ಸೃಣಿಪ್ರಹಾರ ನಿವ ಮತ್ತ ಹಸ್ತಿ, ಈ ಮದಕ್ಕೆ ಈಡಾದ ಆನೆ ಅಕಸ್ಮಾತ್ ಅದಕ್ಕೆ ಮದ ಬಂದ ಮೇಲೆ ಅಂಕುಶವನ್ನು ಕಿವಿಗೆ ಹಾಕಿ ಹಿಡಿಲಿಕ್ಕೆ ಹೋದ್ರೆ ಅಂಕುಶ ಹಿಡಿಯುವವನನ್ನೇ ಅಪ್ಪಚ್ಚಿ ಮಾಡಿ ಅವನನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಇಲ್ಲ ಅಂದ್ರೆ ಅದು ಸಿಕ್ಕಾಪಟ್ಟೆ ಹೆದರುತ್ತೆ ಅಂಕುಶಕ್ಕೆ. ಮತ್ತ ಹಸ್ತಿಯೊಂದು, ಮದಭರಿತವಾದ ಆನೆಯೊಂದು ತನ್ನ ಕಿವಿಯತ್ತ ಅಂಕುಶವನ್ನ ಹಾಕಲಿಕ್ಕೆ ಪ್ರಯತ್ನಿಸುತ್ತಿರುವ ಮಾವುತನನ್ನ ಹಿಡಿದೆತ್ತಿ ನೆಲಕ್ಕೆ ಚಚ್ಚಿ ಅಪ್ಪಳಿಸಿ ನಾಶಗೊಳಿಸುತ್ತೋ ಹಾಗೆ ಮದಮತ್ತನಾದ ಕೋಪಾವಿಷ್ಟನಾದ ಕುಂಭಕರ್ಣ ತನ್ನ ಮೇಲೆ ಬಾಣಗಳ ಮಳೆಯನ್ನ ಲೆಕ್ಕವಿಲ್ಲದಂತೆ ವಜ್ರೋಪಮವಾದದ್ದನ್ನೆಲ್ಲ ಎಸೆಯುತ್ತಿರುವ ಹೊತ್ತಿನಲ್ಲಿ ಅದನ್ನು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಕಪಿಗಳತ್ತ, ಬಾಣ ಬರ್ತಾ ಇರುವ ದಿಕ್ಕಿನತ್ತ ಹೆಜ್ಜೆ ಇಟ್ಟ. ದೇವತೆಗಳಿಗೆ ಶತ್ರುವಾದ ಕುಂಭಕರ್ಣ ಹೆಜ್ಜೆ ಇಟ್ಟ ಅನ್ನೋದನ್ನ ನಾವು ನೋಡಿದ್ವಿ. ವಜ್ರೋಪಮೈಹಿ ಕಹ ವೀರನಾದ ಸೌಮಿತ್ರಿ ಅಂತ ಅನ್ವಯ ಒಂದ್ಸಲ ನೋಡಿದ್ವಿ. ವಜ್ರಸ್ಯ ಉಪಮಾ ಏಷಾಂತೆ ವಜ್ರೋಪಮಾಹ ತೈಹಿ ವಜ್ರೋಪಮೈಹಿ. ತೃತೀಯ ಬಹು ಬಾಣಗಣೈಹಿ ಬಾಣಾನಾಂ ಗಣಾಃ ಬಾಣಗಣಾಃ ತೈಹಿ ಬಾಣಗಣೈಹಿ. ತೃತೀಯ ಬಹು ಅಗಣ್ಯೈಹಿ ನ ಗಣ್ಯೈಹಿ ಅಗಣ್ಯೈಹಿ. ತೃತೀಯ ಬಹು ಸೌಮಿತ್ರಿ ಸುಮಿತ್ರಾಯಾಃ ಅಪತ್ಯಂಬಾನ್ ಸೌಮಿತ್ರಿ ಪ್ರಥಮ ವಿಭಕ್ತಿ ಏಕವಚನ. ಏನಂ ದ್ವಿತೀಯ ವಿಭಕ್ತಿ ಏಕವಚನ. ಏಷಃ ಏತೌ ಏತೆ ಏತಂ ಏನಂ ಏತೌ ಏನೋ ಏತಾನ್ ಏನಾಂ ಅಂತ ರೂಪ. ಏನಂ ಇವನನ್ನು, ಏನಂ ಅನ್ನೋದ್ರಿಂದಲೇನೆ ಮೋಸ್ಟ್ಲಿ ಇವನನ್ನು ಅನ್ನೋದನ್ನ ತಂದಿರಬಹುದು ಶಬ್ದ. ಪ್ರಬಿಭೇದ ಬಿದಿರು ವಿಧಾರಣೆ ಲಿಟ್ ಪ್ರಥಮ ಏಕ. ವೀರಃ ಪುಲ್ಲಿಂಗ ಪ್ರಥಮ ಏಕ. ಅಚಿಂತಯನ್ ನ ಚಿಂತಯನ್ ಅಚಿಂತಯನ್. ಚಿಂತಯನ್ ಅನ್ನೋದು ಶತ್ರು ಪ್ರತ್ಯಯಾಂತವಾದ ಶಬ್ದ. ವೀರಃ ಯಾರು ಸುರಾರಿಹಿ ಅಚಿಂತಯನ್. ಅಲ್ಲ ಅಚಿಂತಯನ್ ಅನ್ನೋದು ಲಂಗ್ ಬಹುವಚನ ಆಗ್ಬೋದಲ್ವಾ ಅಂದ್ರೆ ಸುರಾರಿಹಿ ಅಂತ ಏಕವಚನ ಇರುವುದರಿಂದ ಅವನು ಲೆಕ್ಕಿಸ್ಲಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ಹೊರಟದ್ದು. ಅಚಿಂತಯನ್ ತಾನ್ ಅಂದ್ರೆ ಬಾಣಗಣಾನ್ ಬಾಣಗಳ ರಾಶಿಯನ್ನು ಲೆಕ್ಕಿಸದೆ ಸುರಾರಿಹಿ ಸುರಾರಿಯು ಪ್ರಯೌ ಬಾಣದ ಬಂದ ಕಡೆಗೆ ಅಭಿಮುಖವಾಗಿ ಸಾಗಿದ. ಶ್ರೀರಾಮನನ್ನ ಕುರಿತು ನುಗ್ಗಿದ. ಹೇಗೆ? ಸೃಣಿಪ್ರಹಾರಾನಿವ ಮತ್ತ ಹಸ್ತಿ. ಸೃಣಿಪ್ರಹಾರಾನ್ ಸೃಣೇಹೆ ಪ್ರಹಾರ ಸೃಣಿಪ್ರಹಾರ. ಸೃಣಿ ಅಂದ್ರೆ ಅಂಕುಶ. ಸೃಣೇಹೆ ಪ್ರಹಾರ ಸೃಣಿಪ್ರಹಾರ. ಆ ಸೃಣಿಯ ಪ್ರಹಾರಗಳನ್ನು ದ್ವಿತೀಯ ಬಹು ಇವ ಮತ್ತ ಹಸ್ತಿ. ಮತ್ತಶ್ಚಾಸೋ ಹಸ್ತಿ ಚ ಮತ್ತ ಹಸ್ತಿ. ಮತ್ತವಾದ ಆನೆ, ಮದಗೊಂಡ ಆನೆ. ಪ್ರಥಮ ವಿಭಕ್ತಿ ಏಕವಚನ ಲಕಾರ ಅಂತ. ಹಸ್ತಿ ಹಸ್ತಿನೋ ಹಸ್ತಿನಃ. ಮುಂದೆ ಸ್ವಾತಿಯವರು ಹೇಳಿ. ಕ್ಷಿಪ್ರಂಚ ಚಿಕ್ಷೇಪ ಕ್ಷಿಪ್ರಂ ಚ ಚಿಕ್ಷೇಪ ಸರಾಕ್ಷಸೇಂದ್ರ ಸರಾಕ್ಷಸೇಂದ್ರಃ ಶೃಂಗಂ ಗಿರೇಃ ಶೃಂಗಂ ಗಿರೇಃ
शृङ्गं गिरेः मङ्गलकीर्तनाय 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 चिच्छेद तत् चिच्छेदतत् चिच्छेदतत् शीघ्रमतुच्छकीर्तिः 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 ससत्वरम् ससत्वरं ससत्वरं सप्तभिरेव बाणैः सप्तभिरेव बाणैः सप्तभिरेव बाणैः ಸೌಮಿತ್ರಿ ಬಾಣಗಳ ಮಳೆಯನ್ನ ಎಸೆಯುವಾಗ ಅವನು ಪ್ರತಿಯಾದ ದಾಳಿಯನ್ನ ಮಾಡುವುದಕ್ಕೆ ಹೊರಟ. ಅದಕ್ಕಾಗಿ ಏನು ಮಾಡಿದ ಅಂದ್ರೆ ಗಿರೇಹೆ ಶೃಂಗಂ, ದೊಡ್ಡ ಬೆಟ್ಟದ ತುದಿಯೊಂದನ್ನು ಕ್ಷಿಪ್ರಂ ಕೂಡಲೇ ಮಂಗಲ ಕೀರ್ತನಾಯ ಚಿಕ್ಷೇಪ ರಾಮನ ಮೇಲೆ ಎಸೆದ. ರಾಮನ ಕಡೆಗೆ ದೊಡ್ಡದಾದ ಕಡಿದು ಬಿದ್ದ ಬೆಟ್ಟದ ತುದಿಯನ್ನು ಎತ್ತರಿಸಿ ಎಸೆದ. ವೇಗವಾಗಿ ಶೃಂಗಂ ಚಿಕ್ಷೇಪ, ಗಿರೇಹ ಶೃಂಗಂ ಚಿಕ್ಷೇಪ, ರಾಕ್ಷಸೇಂದ್ರ ಚಿಕ್ಷೇಪ, ಮಂಗಲ ಕೀರ್ತನಾಯ ಚಿಕ್ಷೇಪ, ಶೀಘ್ರಂ ಅಥವಾ ಕ್ಷಿಪ್ರಂ ಚಿಕ್ಷೇಪ ಕೂಡ್ಲೆ ಎಸೆದ. ಕುಂಭಕರ್ಣ ಎಸೆದ, ಬೆಟ್ಟದ ತುದಿಯನ್ನು ಎಸೆದ, ರಾಮನಿಗೆ ಎಸೆದ. ಎಲ್ಲವೂ ಕೂಡ ಎಸೆದ. ಒಂದು ವಾಕ್ಯದಲ್ಲಿ ಪ್ರಧಾನವಾದ ಪದ ಯಾವುದು ಅಂದ್ರೆ ಕ್ರಿಯಾಪದ ಆಗುತ್ತೆ. ಯಾಕೆಂದ್ರೆ ಅಲ್ಲಿರುವ ಹೆಚ್ಚಿನ ಎಲ್ಲಾ ಶಬ್ದಗಳಿಗೆ ಸಂಬಂಧ ಅದು ಕೊನೆಗೆ ಕ್ರಿಯಾಪದಕ್ಕೆ ಬರುತ್ತೆ. ಆದ್ರಿಂದಾಗಿ ಇದು ಪ್ರಧಾನ ಕ್ರಿಯಾ ಶಬ್ದವಾಗುತ್ತೆ. ಈಗ ಕ್ಷಿಪ್ರಂ ವೇಗವಾಗಿ ಎಸೆದ, ಮಂಗಲ ಕೀರ್ತನಾಯ ಎಸೆದ ಅಂದ್ರೆ ರಾಮನಿಗೆ ಎಸೆದ, ರಾಕ್ಷಸೇಂದ್ರ ಎಸೆದ. ಏನನ್ನು ಎಸೆದ? ಗಿರಿಯ ಶೃಂಗವನ್ನು ಎಸೆದ. ಹೀಗೆ ಎಲ್ಲವೂ ಎಸೆದ ಅನ್ನುವಲ್ಲಿಗೆ ಸಂಬಂಧ. ಹಾಗಾಗಿ ಚಿಕ್ಷೇಪ ಅನ್ನೋದು ಪ್ರಧಾನ ಶಬ್ದ ಆಗುತ್ತೆ. ಆಗ ಏನ್ ಮಾಡಿದ? ಅತುಚ್ಛ ಕೀರ್ತಿ ಸಪ್ತಭಿರೇವ ಬಾಣೈಃ ಸತ್ವರಂ ತಚ್ಛೀಘ್ರಂ ಚಿಚ್ಛೇದ. ಕೂಡಲೇ. ತುಚ್ಛ ಅಂದ್ರೆ ತಿರಸ್ಕಾರಕ್ಕೆ ಯೋಗ್ಯವಾದದ್ದು ಅಂತ. ತುಚ್ಛ ಕೀರ್ತಿ ಅಂದ್ರೆ ಕೀರ್ತನೆಗೆ ಯೋಗ್ಯವಲ್ಲದ ಬದುಕು ಅಂತ. ಅತುಚ್ಛ ಕೀರ್ತಿ ಅಂದ್ರೆ ಒಂದೇ ಒಂದು ಅವನ ಬದುಕು ತುಚ್ಛ ಅಲ್ಲ. ಯಾವ ಹಂತದಲ್ಲೂ ರಾಮನಲ್ಲಿ ದೋಷಗಳನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತುಚ್ಛವಲ್ಲದ ಕೀರ್ತಿಯಿಂದ ಕೂಡಿದಂತಹ ರಾಮಚಂದ್ರ ಅವನು ಬಾಣವನ್ನ ತನ್ನ ಮೇಲೆ ಎಸೆದ್ರೆ ಸತ್ವರಂ ಕೂಡಲೇ 7 ಬಾಣಗಳಿಂದ ಸಪ್ತಭಿರೇವ ಬಾಣೈಹಿ ತಚ್ಛೀಘ್ರಂ ಬಹಳ ವೇಗವಾಗಿ ಚಿಚ್ಛೇದ, ತ್ವರೆಯುಳ್ಳವನಾಗಿ 7 ಬಾಣಗಳಿಂದ ಆ ಬೆಟ್ಟದ ತುದಿಯನ್ನ ಹೇಗೆ ಸೀಳ್ಲಿಕ್ಕೆ ಸಾಧ್ಯವೋ ಹಾಗೆ ತತ್ ಅಂದ್ರೆ ಆ ಶೃಂಗವನ್ನು ಚಿಚ್ಛೇದ ಸೀಳಿದ. ಶ್ರೀರಾಮನು ವೇಗವಾಗಿ ಎಸೆದ, ವೇಗವಾಗಿ ಆ ಬೆಟ್ಟದ ತುದಿಯನ್ನು ಪುಡಿಗಟ್ಟಿದ. ತನ್ನ ಬಾಣಗಳಿಂದ ಆ ಮರವನ್ನ ಸೀಳುವಾಗ ಅದರಲ್ಲಿರುವ ವೇಗವನ್ನೇ ಬಹಳ ಜನಕ್ಕೆ ಹೇಗೆ ಬಂದು ಪೆಟ್ಟು ಬಿತ್ತು, ಹೇಗೆ ಅದು ಪುಡಿಯಾಯ್ತು ಅಂತ ಗೊತ್ತಾಗ್ಲಿಲ್ಲ. ಅವನು ಎತ್ತಿದ್ ಮಾತ್ರ ಕಾಣಿಸ್ತು, ಎಸೆಯುವ ಮುಂಚೆ ಪುಡಿಯಾಗಿ ಕೆಳಗೆ ಬಿದ್ದಿದೆ. ಅಷ್ಟು ಶೀಘ್ರವಾಗಿ ರಾಮಚಂದ್ರ ಬಾಣಗಳನ್ನ ಅವನು ಎತ್ತಿ ಏನ್ ಮಾಡ್ಲಿಕ್ಕಿದ್ದಾನೆ ಅಂತ ತಿಳಿಯುವಾಗ್ಲೇ ಬಿಟ್ಟು ತನ್ನ ಚಾಕಚಕ್ಯತೆಯನ್ನು ತೋರಿದ್ದಾನೆ. ಕ್ಷಿಪ್ರಂ ವೇಗವಾಗಿ, ಅದು ಕ್ರಿಯಾ ವಿಶೇಷಣ, ದ್ವಿತೀಯ ವಿಭಕ್ತಿ ಏಕವಚನ. ಚಿಕ್ಷೇಪ ಚ ಅವ್ಯಯ, ಕ್ಷಿಪು ನಿರಸನೆ ಲಿಟ್ ಪ್ರಥಮ ಏಕ, ಸಹ ರಾಕ್ಷಸೇಂದ್ರ ಪುಲ್ಲಿಂಗ ಪ್ರಥಮ ಏಕ, ಶೃಂಗಂ ದ್ವಿತೀಯ ಏಕ ನಪುಂಸಕಲಿಂಗ, ಶೃಂಗಂ ಶೃಂಗೇ ಶೃಂಗಾಣಿ, ಶೃಂಗಂ ಶೃಂಗೇ ಶೃಂಗಾಣಿ. ಗಿರೇಹೆ ಷಷ್ಠಿ ಭಕ್ತಿ ಏಕವಚನ ಗಿರೇಹೆ. ಮಂಗಲ ಕೀರ್ತನಾಯ, ಮಂಗಲಂ ಕೀರ್ತನಂ ಯಸ್ಯ ಸಹ, ಮಂಗಲ ಕೀರ್ತನಂ
ತಸ್ಮೈ ಮಂಗಲ ಕೀರ್ತನಾಯ. ಚತುರ್ಥಿ ಏಕ ಚಿಚ್ಛೇದ ಚಿದಿರ್ ವಿಧಾರಣೆ ಚಿದಿರ್ ದ್ವೈಧೀಕರಣೆ ಲಿಟ್ ಪ್ರಥಮ ಏಕ ತತ್ ಶೀಘ್ರಂ ತತ್ ಶೀಘ್ರಂ ಛತ್ವ ಸಂಧಿ ಶೀಘ್ರಂ ವೇಗವಾಗಿ ದ್ವಿತೀಯ ವಿಭಕ್ತಿ ಏಕವಚನ ಅದು ಕ್ರಿಯಾ ವಿಶೇಷಣ. ಅತುಚ್ಛಾ ಕೀರ್ತಿ ಯಸ್ಯ ಸಹ ಅತುಚ್ಛ ಕೀರ್ತಿ ತ ಪ್ರಥಮ ವಿಭಕ್ತಿ ಏಕವಚನ. ಸಹ ಪುಲ್ಲಿಂಗ ಪ್ರಥಮ ಏಕ ಸತ್ವರಂ ತ್ವರಯಾ ಸಹಿತಂ ಸತ್ವರಂ ದ್ವಿತೀಯ ವಿಭಕ್ತಿ ಏಕವಚನ. ಸಪ್ತಭಿಃ ತೃತೀಯ ವಿಭಕ್ತಿ ಬಹುವಚನ. ಏವ ಅವ್ಯಯ ಬಾಣೈಃ ತೃತೀಯ ವಿಭಕ್ತಿ ಬಹುವಚನ. ಇನ್ಯಾರಾದ್ರೂ ಹೇಳೋರಿದ್ರೆ ಕೈ ಎತ್ತಿ. ಅಂದ್ರೆ ನಾನು ಕೆಲವರು ಹೇಳ್ತಿರೋ ಇಲ್ಲೋ ಅಂತ ಅವರನ್ನ ಕರೀಲಿಲ್ಲ. ಹೇಳೋರಿದ್ರೆ ಅನ್ಮ್ಯೂಟ್ ಮಾಡಿ ನಾ ಹೇಳ್ತೇನೆ ಅಂತ ಹೇಳಿದ್ರೆ ನಾನು ಅವ್ರ ಹತ್ರ ಹೇಳಿಸ್ತೇನೆ. ಹೇಳಿ ಆಗದೆ ಇದ್ದವ್ರು ಇಲ್ಲಿ ತಪ್ಪೆ ಮತ್ತೆ ಹೇಳದವ್ರು. ಮಂಜುಳ ಅವರು ಹೇಳಿಕ್ಕಾಗತ್ತಾ? ಹೇಳ್ತೀರಾ? ಹೇಳ್ತೀನಿ. ಸರಿ. ಸರಾಮಬಾಣೈಃ 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 ಅಥ ಭಿನ್ನವರ್ಮಾ ಅಥ ಭಿನ್ನವರ್ಮಾ ಅಥ ಭಿನ್ನವರ್ಮಾ ರಕ್ತಂ ಪಿಬನ್ ರಕ್ತಂ ಪಿಬನ್ ರಕ್ತಂ ಪಿಬನ್ ರಾಕ್ಷಸವಾನರಾಣಾಂ 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 ಸಕೋಪಮಾಟೋಪಂ ಸಕೋಟಮಾಟೋಪಂ ಸಕೋಪಮಾಟೋಪಂ ಉಪಜಗಾಮ ಉಪಜಗಾಮ ಕಪೀನ್ ವಿಧುನ್ವನ್ ಕಪೀನ್ ವಿಧುದ್ವನ್ ಕಪೀನ್ ವಿಧುನ್ವನ್ ಮುಹುರಂಗಲಗ್ನಾನ್ ಮುಹುರಂಗಲಗ್ನಾನ್ ಅಥ ಅಂದರೆ ರಾಮನ ಬಾಣದಿಂದ ಪೆಟ್ಟು ತಿಂದ ಬಳಿಕ ರಾಮ ಬಾಣದಿಂದ ಸೀಳಿದ ಕವಚವುಳ್ಳ ಆ ಕುಂಭಕರ್ಣನು ರಾಮಬಾಣೈಃ ಭಿನ್ನವರ್ಮ ವರ್ಮ ಅಂದ್ರೆ ಕವಚ. ಭಿನ್ನಂ ವರ್ಮ ಯಸ್ಯ ಸಹ ಭಿನ್ನವರ್ಮ ಭಿನ್ನವಾದ ಕವಚವುಳ್ಳವನು ಯಾವನು ಅವನು ಅಂದ್ರೆ ಕುಂಭಕರ್ಣ. ರಾಕ್ಷಸ ವಾನರಾಣ ರಾಕ್ಷಸ ಮತ್ತು ವಾನರರ ರಕ್ತವನ್ನು ಕುಡಿಯುತ್ತಾ ಮುಂದಕ್ಕೆ ನುಗ್ಗುತ್ತಿರುವಂತಹ ಕುಂಭಕರ್ಣನನ್ನು ಅಂಗಲಗ್ನಾನ್ ಶರೀರಕ್ಕೆ ಅಂಟಿಕೊಂಡಿದ್ದ ಕಪಿಗಳನ್ನು ಅವನು ಜಾಡಿಸಿಕೊಂಡು ಮುಂದಕ್ಕೆ ಬರ್ತಾ ಇದ್ದಾನೆ. ಮೈ ಮೇಲೆ ಹತ್ತುತ್ತಾ ಇದ್ದಾರೆ ಕಪಿಗಳ ರಾಶಿ. ಅದನ್ನೆಲ್ಲ ಮೈಯನ್ನ ಜಾಡಿಸಿಕೊಂಡು ಮುಂದಕ್ಕೆ ಬರ್ತಾ ಇದ್ದಾನೆ ಕೋಪದಿಂದ ಕೂಡಿದವನಾಗಿ. ಆಟೋಪಂ ಕೋಪ ಮಾಡಿಕೊಂಡು ಕಿರುಚುತ್ತಾ ಮುಂದೆ 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 ಆ ಬಾಣದ ಪೆಟ್ಟು ತಿಂದುಕೊಂಡೇ ನುಗ್ಗುತ್ತಾ ಇದ್ದಾನೆ. ಅವನು ಎಸೆದ ಪೆಟ್ಟ ಅಂದ್ರೆ ಎಸೆಯೋ ಮುನ್ನವೇ ಕುಡಿ ಆಯ್ತಲ್ಲ, ಇನ್ನು ಕೋಪ ಜಾಸ್ತಿ ಆಯ್ತು. ಇನ್ನು ಆಕ್ರೋಶ ಸಿಟ್ಟು ಹೆಚ್ಚಾಗಿ ಸಿಟ್ಟಿನಿಂದ ಮತ್ತೆ ಆ ರಾಮನತ್ತ ಹೆಜ್ಜೆ ಇಡ್ಲಿಕ್ಕೆ ತೊಡಗಿದ ಅಥವಾ ಹೆಜ್ಜೆ ಇಟ್ಟು ನಡೆದ. ರಾಮನ ಬಾಣದಿಂದ ಸೀಳಿದ ಕವಚಗಳುಳ್ಳ ರಕ್ಕಸ ಮತ್ತು ಕಪಿಗಳ ನೆತ್ತರನ್ನ ಕುಡಿದು ಮತ್ತಷ್ಟು ಉದ್ರಿಕ್ತನಾದ ಕುಂಭಕರ್ಣನು ತನ್ನ ಮೈಗೆ ಅಂಟಿಕೊಂಡಿದ್ದ ಕಪಿಗಳ ಗುಂಪನ್ನು ಝಾಡಿಸುತ್ತಾ ಕೋಪದಿಂದ ಕೂಡಿದವನಾಗಿ ಕಿರುಚತೊಡಗಿದ, ಜೋರಾಗಿ ಬೊಬ್ಬೆ ಹೊಡೆಯತೊಡಗಿದ ಅನ್ನೋದು ಒಟ್ಟು ಶ್ಲೋಕದ ಭಾವ. ಸಹ ಪುಲ್ಲಿಂಗ ಪ್ರಥಮ ಏಕ ರಾಮಸ್ಯ ಬಾಣಾಹ ರಾಮಬಾಣಾಹ ತೈಹಿ ರಾಮಬಾಣೈಹಿ
ಬಾಣಂ ಬಾಣೆ ಬಾಣಾನಿ. ಬಾಣ ಶಬ್ದ ಆದ್ರಿಂದ ಬಾಣ ಪುಲ್ಲಿಂಗ, ಬಾಣೈ ತೃತೀಯ ವಿಭಕ್ತಿ ಬಹುವಚನ. ಅಥ ಅವ್ಯಯ ಭಿನ್ನಂ ವರ್ಮ ಯಸ್ಯ ಸಹ ಭಿನ್ನವರ್ಮ ಪ್ರಥಮ ವಿಭಕ್ತಿ ಏಕವಚನ ಪುಲ್ಲಿಂಗ. ರಕ್ತಂ ದ್ವಿತೀಯ ವಿಭಕ್ತಿ ಏಕವಚನ ನಪುಂಸಕಲಿಂಗ. ಪಿಬನ್ ಶತ್ರು ಪ್ರತ್ಯಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ರಾಕ್ಷಸಾಶ್ಚ ವಾನರಾಶ್ಚ ರಾಕ್ಷಸ ವಾನರಾಹ ತೇಷಾಂ ರಾಕ್ಷಸ ವಾನರಾಣಾಂ ಷಷ್ಠಿ ಬಹುವಚನ. ಕೋಪೇನ ಸಹಿತಂ ಸಕೋಪಂ ಕ್ರಿಯಾ ವಿಶೇಷಣ. ಆಟೋಪಂ ದ್ವಿತೀಯ ವಿಭಕ್ತಿ ಏಕವಚನ. ಉಪಾಜಗಾಮ ಲಿಟ್ ಪ್ರಥಮ ಏಕ ಗಮಲಗತೌ. ಕಪೀನ್ ದ್ವಿತೀಯ ವಿಭಕ್ತಿ ಬಹುವಚನ. ವಿಧುನ್ವನ್ ಶತ್ರು ಪ್ರತ್ಯಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಧುನೋತಿ ಧುನುತಃ ಧುನ್ವಂತಿ ಅಂತ ರೂಪ ಆಗುತ್ತೆ. ವಿಧುನ್ವನ್ ಅಂದ್ರೆ ಸೀಳುತ್ತಾ ಜಾಡಿಸುತ್ತಾ. ಮುಹುಹು ಅವ್ಯಯ. ಮುಹುಹು ಅಂದ್ರೆ ಮತ್ತೆ ಮತ್ತೆ ಅಂತ ಅರ್ಥ. ಅಂಗಲಗ್ನಾನ್ ತನ್ನ ಶರೀರಕ್ಕೆ ಅಂಟಿಕೊಂಡಿರುವ ಕಪಿಗಳ ರಾಶಿಯನ್ನು ವಿಧುನ್ವನ್ ಜಾಡಿಸುತ್ತಾ ರಾಮನಡೆಗೆ ಹೆಜ್ಜೆ ಇಟ್ಟ. ಇನ್ಯಾರಿದ್ದಾರೆ? ನವನಿಧಿಯವರು ಹೇಳಿ. ಏಹ್ಯೇಹಿ ಕಿಂತೆ ಏಹೇಹಿ ಕಿಂತೆ ಏಹೇಹಿ ಕಿಂತೆ ಕಪಿಕಾಲನೇನ 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 ನನ್ವಸ್ಮಿ ದೇವಾರಿ ನನ್ವಸ್ಮಿ ದೇವಾರಿ ನನ್ವಸ್ಮಿ ದೇವಾರಿ ನಿಸೂದನೋಹಂ 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 ಇತಿ ಬ್ರುವಾಣೋ ಇತಿ ಬ್ರುವಾಣೋ ಇತಿ ಬ್ರುವಾಣೋ ಭಗವಾನುದಾರೋ 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 ವಿಸ್ಫಾರಯಾಮಾಸ 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 ಧನುಸ್ಸು ಧನ್ವಾ ಧನುಸ್ಸು ಧನ್ವಾ ಧನುಸ್ಸು ಧನ್ವಾ ತನ್ನ ಆಶ್ರಮದತ್ತ ಅಥವಾ ಶಿಬಿರದತ್ತ ಓಡಿ ಬರ್ತಾ ಇದ್ದಂತಹ ಕುಂಭಕರ್ಣನನ್ನು ನೋಡಿ ಸ್ವತಃ ರಾಮಚಂದ್ರ ಏನ್ ಹೇಳ್ದ ಅನ್ನೋದನ್ನ ಹೇಳಿದ. ಹೇ ಕುಂಭಕರ್ಣ, ಏಹಿ ಬಾ ಯುದ್ಧಕ್ಕೆ. ಕಿಂತೆ ಕಪಿಕಾಲನೇನ, ಸುಮ್ನೆ ಕಪಿಗಳ ರಾಶಿಯನ್ನ ನಿನ್ನ ಆಹಾರ ಅಂತ ಬಾಯಿಗೆ ಹಾಕೊಂಡೇನು ಅವಲಕ್ಕಿ ಕಡ್ದಾಗೆ ಕಡಿದು ತಿಂತಾ ಇದ್ದಿ. ನಾನು ದೇವಾರ್ ನಿಸೂದನೋಹಂ, ದೇವತೆಗಳಿಗೆ ಶತ್ರುವಾಗಿ ಯಾರಿದ್ದಾನೋ ಅವರನ್ನ ಕೊಲ್ಲುವುದರಲ್ಲಿ ನಾನು ಸಿದ್ಧಹಸ್ತ. ನನ್ವಸ್ಮಿ ದೇವಾರ್ ನಿಸೂದನೋಹಂ, ನಾನೇ ಇದ್ದದ್ದು ನಿನ್ನ ಮುಂದೆ ಬಾಣಗಳನ್ನ ಬಿಟ್ಟು ನಿನ್ನ ಎಚ್ಚರವನ್ನ ತಪ್ಪಿಸಿದವನು. ದೇವತೆಗಳಿಗೆ ಅರಿಗಳೆನಿಸಿದ ಶತ್ರುಗಳ ನಿಸೂದನ ಸೂದಯತಿ ಚಚ್ಚಿ ಅಪ್ಪಚ್ಚಿ ಮಾಡಿ ಎಸೆಯುವವನು ಅಹಂ. ಇತಿ ಬ್ರುವಾಣ, ಹೀಗೆ ಹೇಳುತ್ತಾ ರಾಮಚಂದ್ರನು ಭಗವಾನ್ ಉದಾರಹ, ಅವನು ಷಡ್ಗುಣೇಶ್ವರಿ ಸಂಪನ್ನನೂ ಹೌದು. ಲೋಕದ ಯಾವುದೇ ವ್ಯಕ್ತಿಗಳಲ್ಲಿ ಕಾಣುವ ದೋಷಗಳಿಂದ ಎಂದೂ ಕೂಡ ಯಾರಿಗೂ ಕೂಡ ಕೈಗೆ ಸಿಗದೆ ಸತ್ಕರ್ಮಗಳನ್ನ ಆಚರಿಸುವವನು. ವಿಸ್ಫಾರಯಾಮಾಸು ಧನುಸ್ಸು ಧನ್ವಾ, ವಿಸ್ಫಾರಯಾಮಾಸ ಜೋರಾಗಿ ಕೂಗಿಕೊಂಡ, ಧನುಸ್ಸನ್ನ ಹಿಡಿದು ಬಾ, ನಿನ್ನೊಡನೆ ಯುದ್ಧಕ್ಕೆ ಹೋರಾಡು, ನಾನು ಸಿದ್ಧವಾಗಿದ್ದೇನೆ. ದೇವತೆಗಳಿಗೆ ಉಪದ್ರವ ನೀಡುವ ರಕ್ಕಸರನ್ನು ಕೊಲ್ಲುವುದಕ್ಕೆಂದೇ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಸಾಮರ್ಥ್ಯ ಶಕ್ತಿ ಏನಿದ್ರು ಕೂಡ ಈಗ ಇಲ್ಲಿ ಮುಂದೆ ಮಾತಾಡಬೇಕು. ಹೇ ಕುಂಭಕರ್ಣ, ಯುದ್ಧಾಯ ಏಹಿ ಏಹಿ ಅಂತ ಎರಡೆರಡು ಸಲ ಕರೆಯುವುದು ಅಂದ್ರೆ ಯುದ್ಧಕ್ ಬಾ ಅಂತ. ಬಾ 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 ನೋಡ್ಕೋತೇನೆ ನಿನ್ನ ಅಂತ. ಬರೀ ಮನೆಗೆ ಊಟಕ್ಕೆ ಬನ್ನಿ ಅಂದ್ರೆ ಬಾ 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 ಅನ್ನಲ್ಲ, ಬಾ ಅಂತೇವೆ. ಬಾರೋ ಎಷ್ಟ್ ಸಲ ಹೇಳ್ಬೇಕೋ ಅಂತ ಕರಿತೀವಿ. ಅದೇ ಆಕ್ರೋಶ ಬಂದಾಗ ಮತ್ತೆ ಮತ್ತೆ ಏಹಿ ಅಂತ ಹೇಳುವ ಶಬ್ದವನ್ನ ಬಳಸಿಕೊಂಡು, ಅದು ಲೋಟ್ ಮಧ್ಯಮ ಏಕ ಎರಡು ಕೂಡ ಏಹಿ ಒಟ್ಟಿಗೆ ಬರೋ ರೂಪ. ಅದು ಭಿನ್ನ ಪದ ಅಲ್ಲ, ಏಕಪದ. ಕಿಂ ಏನು ಅಂತ ಅನ್ನುವ ರೀತಿಯಲ್ಲಿ ಆ ಶಬ್ದ ಬರುತ್ತೆ. ಕಿಂ ಪ್ರಯೋಜನ, ಏನು ಉಪಯೋಗ ಅನ್ನೋ ಅರ್ಥದಲ್ಲಿ. ಅವ್ಯಯ ತೇ
ನಿನಗೆ ಷಷ್ಠಿ ವಿಭಕ್ತಿ ಏಕವಚನ ಕಪಿಕಾಲನೇನ ಕಪೀನಾಂ ಕಾಲನಂ ಕಪಿಕಾಲನಂ ತಸ್ತೇನ ಕಪಿಕಾಲನೇನ ನನು ಅಸ್ಮಿ ನನ್ನು ಅಸ್ಮಿ ಎಣ್ ಸಂಧಿ ದೇವಾರಿ ನಿಸೂದನೋಹಂ ದೇವಾನಾಂ ಅರಿಹಿ ದೇವಾರಿಹಿ ದೇವಾರೀಣಾಂ ನಿಸೂದನಃ ದೇವಾರಿ ನಿಸೂದನಃ ಅಹಂ ಅಸ್ಮತ್ ಶಬ್ದ ಲಟ್ ಪ್ರಥಮ ವಿಭಕ್ತಿ ಏಕವಚನ ಇತಿ ಅವ್ಯಯ ಬ್ರುವಾಣಃ ಲಿಟ್ ಪ್ರಥಮ ಸಾರಿ ಶಾನಚ್ ಪ್ರತ್ಯಯ ಅಂತ ಪುಲ್ಲಿಂಗ ಪ್ರಥಮ ಏಕ ಬ್ರುವಾಣಃ ಭಗವಾನ್ ಪುಲ್ಲಿಂಗ ಪ್ರಥಮ ಏಕ ಉದಾರಃ ಪುಲ್ಲಿಂಗ ಪ್ರಥಮ ಏಕ ವಿಸ್ಫಾರಯಾಮಾಸ ಚೀಳಿದನು ಅಥವಾ ಜೋರಾಗಿ ಕೂಗಿಕೊಂಡನು. ಧನು ವಿಸ್ಫಾರಯಾಮಾಸ ಯಾರು ಸುಧನ್ವಾ ಧನುಸ್ಸನ್ನು ಹಿಡಿದು ಚೆನ್ನಾಗಿ ಯುದ್ಧದಲ್ಲಿ ತಂತ್ರಗಾರಿಕೆಯನ್ನು ಮಾಡುವಂತಹ ರಾಮಚಂದ್ರ ದೋಷವಿಲ್ಲದನಾಗಿ ಧನುಸ್ಸನ್ನು ಎತ್ತಿ ಹೆದೆಯೇರಿಸಿ ಜೋರಾಗಿ ಅದರ ನಾದವನ್ನ ದಿಕ್ಕು ವಿದಿಕ್ಕುಗಳ ಕಡೆಗೆ ಸಾಗುವಂತೆ ತೀವ್ರವಾಗಿ ಶತ್ರುಗಳನ್ನು ಸೆರೆಬಡಿಯುವುದಕ್ಕೆ ಬೇಕಿರುವ ಎಲ್ಲ ತರದ ಉಪಾಯಗಳನ್ನು ಹೂಡಿ ಆ ಕಾರ್ಯವನ್ನ ನಡೆಸಿದ್ರು. ರಾಮಚಂದ್ರ ಅಂತಹ ಕಾರ್ಯವನ್ನ ನಡೆಸಿದ ಅನ್ನೋದನ್ನ ಹೇಳ್ತಾ ಇದ್ರಿ. ಏಹಿ 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 ಲೋಟ್ ಮಧ್ಯಮ ಏಕ ಕಿಂ ಅವ್ಯಯ ತೇ ಷಷ್ಠಿ ಏಕ ಇದಾಯ್ತಲ್ಲ. ವಿಸ್ಫಾರಯಾಮಾಸ ವಿಸ್ಫಾರಯಾಮಾಸ ಲಿಟ್ ಪ್ರಥಮ ಏಕ ಧನು ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಸುಧನ್ವಾ ಸುಧನ್ವಾ ಲಿಟ್ ಪ್ರಥಮ ಏಕ. ಇದಿಷ್ಟನ್ನ ಈಗ ನಾವು ನೋಡಿತಾ ಇತ್ತು. ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯ